ತಾಯಿ ಉದ್ದಮ್ಮದೇವಿ ದಿವ್ಯ ದರ್ಶನ ಮತ್ತು ನೆಲೆಸಿದ ಮಹಿಮೆ. ಬಹಳ ಹಿಂದೆ ತಾಯಿ ಉದ್ದಮ್ಮದೇವಿಯು ಒಂದು ಶುಭ ದಿನದಂದು ತಮ್ಮ ದೈವಿ ಕಾರ್ಯವಾದ ಉದಗಟ್ಟಿಗೆ ದಂಡಿಗೆ ಹೊರಟಿದ್ದರು. ಆ ಸಂದರ್ಭದಲ್ಲಿ ಆಕೆ ಒಂದು ಆಕಳಿನ ಮೇಲೆ ಹತ್ತಿ ಸವಾರಿ ಮಾಡುತ್ತಿದ್ದರು. ಆಕಳಿನ ಮೇಲೆ ತುಪ್ಪ, ಬೆಣ್ಣೆ, ಮೊಸರು ಮತ್ತು ಹಾಲಿನ ಬಿಂದಿಗೆಗಳನ್ನು ಜೋಡಿಸಿಕೊಂಡು ಪ್ರಯಾಣ ಮುಂದುವರೆಸಿದ್ದರು. ತಾಯಿಯು ಆ ಸಮಯದಲ್ಲಿ ಜಗ್ 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 ಎಂದು ಹೊಳೆಯುತ್ತಾ ಸಾಗುತ್ತಿದ್ದರು. ಅದೇ ದಾರಿಯಲ್ಲಿ ಒಬ್ಬ ರೈತನು ತಾಯಿಯ ಆ ದಿವ್ಯ ಜ್ಯೋತಿಯಂತಹ ರೂಪವನ್ನು ನೋಡಿದನು. ತಾಯಿಯ ಈ ಅಪರೂಪದ ರೂಪವನ್ನು ಕಂಡ ಆತನು ಅದೇ ಯೋಚನೆಯಲ್ಲಿದ್ದನು. ಅದೇ ಯೋಚನೆಯನ್ನು ಮಾಡುತ್ತಾ ಮನೆಗೆ ಬಂದ ರೈತನು ರಾತ್ರಿ ಮಲಗಿದನು. ಆಗ ತಾಯಿ ಉದ್ದಮ್ಮದೇವಿಯು ಆತನ ಕನಸಿನಲ್ಲಿ ಬಂದು, "ಮಗನೇ, ಅಂಜಬೇಡ, ನಾನು ಉದಗಟ್ಟಿ ಉದ್ದಮ್ಮದೇವಿ ಇದ್ದೇನೆ" ಎಂದು ಹೇಳಿದಳು. ಆದರೆ ಆ ರೈತನು ತಾಯಿಯ ಕನಸಿನ ಮಾತನ್ನು ಹೆಚ್ಚಾಗಿ ಗಂಭೀರವಾಗಿ ಪರಿಗಣಿಸಲಿಲ್ಲ. ಮರುದಿನ ತಾಯಿ ಪ್ರಯಾಣ ಮಾಡುತ್ತಿರುವಾಗ ದಾರಿ ಮಧ್ಯೆ ಇದ್ದಕ್ಕಿದ್ದಂತೆ ಆಕಳಿನ ಮೇಲಿದ್ದ ಹಾಲು, ತುಪ್ಪ, ಮೊಸರು ಮತ್ತು ಬೆಣ್ಣೆಯ ಬಿಂದಿಗೆಗಳು ಆಕಸ್ಮಿಕವಾಗಿ ಒಡೆದು ಹೋಗಿ ಅವುಗಳೆಲ್ಲ ನೆಲದ ಮೇಲೆ ಚೆಲ್ಲಿದವು. ಈ ದೈವಿಕ ಕ್ಷಣದಲ್ಲಿ ತಾಯಿ ಉದ್ದಮ್ಮದೇವಿಯು ಚೆಲ್ಲಿದ ತುಪ್ಪ ಮತ್ತು ಹಾಲನ್ನು ಬಳಸಿಕೊಂಡು 7 ಸುಂದರವಾದ ಮೂರ್ತಿಗಳನ್ನು ತಯಾರಿಸಿ ಅವುಗಳನ್ನು ಆ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಆ ಸ್ಥಳದಲ್ಲಿಯೇ ನೆಲೆಸಲು ನಿರ್ಧರಿಸಿದಳು. ತಾಯಿ ಮೂರ್ತಿಗಳನ್ನು ಇರಿಸಿದ ಜಾಗದಲ್ಲಿ ಆ ಮೂರ್ತಿಗಳ ಹತ್ತಿರ ಒಂದು ಅರಳಿ ಗಿಡವು ತನ್ನ ತಾನೇ ಬೆಳೆದು ತಾಯಿಯ ಮೂರ್ತಿಗಳಿಗೆ ತಂಪಾದ ನೆರಳನ್ನು ನೀಡುತ್ತಾ ನಿಂತಿತು. ನೆಲೆಸಿರುವ ತಾಯಿಯ ಪವಾಡ. ಅದೇ ಸಮಯದಲ್ಲಿ ಆ ರೈತನಿಗೆ ದೊಡ್ಡ ಸಂಕಟವೊಂದು ಎದುರಾಯಿತು. ಆತನ ಒಟ್ಟು 10 ಎಕರೆ ಹೊಲವು ಇದ್ದಕ್ಕಿದ್ದಂತೆ ಬೆಂಕಿಯಿಂದ ಆವೃತವಾಗಿತ್ತು. ಬೆಂಕಿ ಜ್ವಾಲೆಗಳು ಆಕಾಶಕ್ಕೆ ಮುಟ್ಟುವಂತೆ ಉರಿಯುತ್ತಿದ್ದವು. ಆಗ ರೈತನಿಗೆ ಹಿಂದೆ ಕಂಡ ಜ್ಯೋತಿ ಮತ್ತು ಕನಸು ನೆನಪಾಯಿತು. ಆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಆ ರೈತನು ತಾಯಿ ಉದ್ದಮ್ಮದೇವಿಯ ಮುಂದೆ ಕೈ ಮುಗಿದು ಭಕ್ತಿಯಿಂದ ಪ್ರಾರ್ಥಿಸಿದ, "ತಾಯಿ ಜಗನ್ಮಾತೆ, ಈ ಸಂಕಟದಿಂದ ನನ್ನನ್ನು ಪಾರು ಮಾಡು, ನನ್ನ ಹೊಲವನ್ನು ರಕ್ಷಿಸು." ಭಕ್ತನ ಪ್ರಾರ್ಥನೆಗೆ ಒಲಿದ ತಾಯಿಯು ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿಯುತ್ತಿದ್ದ ಬೆಂಕಿಯ ಜ್ವಾಲೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಳು. 4 ಜನ ಗಂಡು ಮಕ್ಕಳ ತಂದೆಯಾದ ಆ ರೈತನು ತಾಯಿಯ ಈ ಮಹತ್ತರವಾದ ಪವಾಡವನ್ನು ಕಂಡು ಆಶ್ಚರ್ಯಚಕಿತನಾದ. ಆತ ತನ್ನ ಹಿರಿಯ ಮಗನನ್ನು ಕರೆದು, "ಮಗನೇ, ಈ ದೇವಿ ಖಂಡಿತವಾಗಿಯೂ ದೈವಿ ಸ್ವರೂಪಿಣಿ. ಇವಳನ್ನು ನೀನು ಇಂದಿನಿಂದ ಪ್ರತಿದಿನವೂ ತಪ್ಪದೇ ಪೂಜಿಸುತ್ತಾ ಹೋಗು" ಎಂದು ಹೇಳಿದ. ಅಂದಿನಿಂದ ಆ ಕುಟುಂಬ ತಾಯಿಯನ್ನು ನಿಯಮಿತವಾಗಿ ಪೂಜಿಸುತ್ತಾ ಬಂದಿತು. ಆದರೆ ಆ ರೈತನಿಗೆ ಮತ್ತೊಂದು ದೊಡ್ಡ ಸಮಸ್ಯೆ ಎದುರಾಗಿತ್ತು. ಆತನಿಗೆ ಮತ್ತು ಆತನ ಕುಟುಂಬಕ್ಕೆ ಕುಡಿಯಲು ಒಂದು ಹನಿ ನೀರು ಕೂಡ ಇರಲಿಲ್ಲ. ಎಷ್ಟೇ ಆಳವಾಗಿ ಬಾವಿ ತೋಡಿದರೂ ಅದರಲ್ಲಿ ಒಂದು ಹನಿ ನೀರು ಸಹ ಉತ್ಪತ್ತಿಯಾಗುತ್ತಿರಲಿಲ್ಲ. ಮತ್ತೊಮ್ಮೆ ಸಂಕಟದಲ್ಲಿದ್ದ ಆ ರೈತನು ತಾಯಿ ಉದ್ದಮ್ಮದೇವಿಯ ಮುಂದೆ ಕೈಮುಗಿದು ಬೇಡಿಕೊಂಡ, "ತಾಯಿ, ನೀನೇ ದಯವಿಟ್ಟು ನನಗೆ ಕುಡಿಯಲು ನೀರು ಕೊಡು. ನಾನು ನಿನಗೆ ಆಶ್ರಯವನ್ನು ಕಲ್ಪಿಸುತ್ತೇನೆ, ನಿನ್ನ ಸೇವೆ ಮಾಡುತ್ತೇನೆ." ಭಕ್ತನ ಅಚಲ ಭಕ್ತಿಗೆ ಮೆಚ್ಚಿದ ತಾಯಿ ಆಶೀರ್ವಾದ ಮಾಡಿದಳು. ಕ್ಷಣ ಮಾತ್ರದಲ್ಲಿ ಬಾವಿಯಲ್ಲಿ ನೀರು ಉಕ್ಕಿ ಹರಿಯಿತು. ತಾಯಿಯ ಅನುಗ್ರಹದಿಂದ ನೀರು ಪಡೆದ ರೈತನು ತಾನು ತಾಯಿಗೆ ಕೊಟ್ಟ ಮಾತಿನಂತೆ ತನ್ನ ಶಕ್ತಿಗನುಗುಣವಾಗಿ ತಾಯಿಗೆ ನೆರವಾಗಲು ಮತ್ತು ಸೇವೆ ಮಾಡಲು ತೊಡಗಿದ. ಸಂತಾನ ಮತ್ತು ರಕ್ಷಣೆಯ ದಾರಿ. ತಾಯಿ ಉದ್ದಮ್ಮದೇವಿ ಕೇವಲ ಹೊಲ ಮತ್ತು ನೀರಿಗೆ ಮಾತ್ರವಲ್ಲದೆ ಮಕ್ಕಳು ಇಲ್ಲದೆ ಬಂಜೆಯರಾಗಿದ್ದ ಅನೇಕರಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿದ್ದಾಳೆ. ಭಕ್ತರಿಗೆ ಯಾವುದೇ ಕಷ್ಟ ಅಥವಾ ಕಾಯಿಲೆ ಬಂದಾಗ ತಾಯಿ ಆಶೀರ್ವಾದ ಮಾಡಿ ಅವರನ್ನು ಗುಣಪಡಿಸಿದ ಉದಾಹರಣೆಗಳು ಬಹಳಷ್ಟಿವೆ. ಕಂಕಣ ಭಾಗ್ಯ ಕೂಡಿ ಬರದವರಿಗೆ ಕಂಕಣ ಭಾಗ್ಯವನ್ನು ದಯಪಾಲಿಸಿದ್ದಾಳೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಬೆನ್ನಿಗೆ ನಿಂತು ಆಶೀರ್ವಾದ ಮಾಡಿ ಅವರನ್ನು ವಿಜಯಶಾಲಿಗಳನ್ನಾಗಿ ಮಾಡಿದ್ದಾಳೆ. ತಾಯಿಯ ಬಂಗಾರವನ್ನು ಕದ್ದ ಕಳ್ಳರು ತಾವಾಗಿಯೇ ಬಂದು ಬಂಗಾರವನ್ನು ಹಿಂದಿರುಗಿಸಿ ತಾಯಿಗೆ ಶರಣಾಗಿದ್ದಾರೆ. ಜನರ ಮೈ ಸೇರಿಕೊಂಡಿದ್ದ ಪಿಶಾಚಿಗಳನ್ನು ದೂರ ಓಡಿಸಿ ಜನರಿಗೆ ನೆಮ್ಮದಿ ನೀಡಿದ ದೃಷ್ಟಾಂತಗಳು ಸಹ ಇವೆ ಎಂದು ಹಿರಿಯರು ಇಂದಿಗೂ ಹೇಳುತ್ತಾರೆ. ಅಪಘಾತಗಳಂತಹ ಭಯಾನಕ ಸಂದರ್ಭಗಳಲ್ಲಿ ತಮ್ಮ ಭಕ್ತರನ್ನು ರಕ್ಷಿಸಿರುವ ದೇವಿಯು ತನ್ನ ಎಲ್ಲ ಭಕ್ತರಿಗೆ ಶಾಂತಿ, ನೆಮ್ಮದಿ, ಸಿರಿ ಮತ್ತು ಸಂಪತ್ತನ್ನು ನೀಡಿ ಸದಾ ಕಾಪಾಡುತ್ತಿದ್ದಾಳೆ. ಹೀಗೆ ತಾಯಿ ಉದ್ದಮ್ಮದೇವಿ ಮುಗಳಕೋಡದ ಖರ್ಚಿಗೇರಿ ತೋಟದಲ್ಲಿ ಬಂದು ನೆಲೆಸಿ ಲಕ್ಷಾಂತರ ಭಕ್ತರ ಬಾಳನ್ನು ಬಂಗಾರವಾಗಿಸಿದ್ದಾಳೆ. ಇತ್ತೀಚೆಗೆ 2025ರಿಂದ ತಾಯಿ ಅಗ್ನಿಯಲ್ಲಿ ತುಳಿದು ಭಕ್ತರ ಪಾಪಕರ್ಮಗಳನ್ನು ಕಳೆಯುವ ಮಹಾಕಾರ್ಯವನ್ನು ಸಹ ಮಾಡುತ್ತಿದ್ದಾಳೆ. ಹೀಗೆ ಸಣ್ಣದಾಗಿ ಆರಂಭವಾದ ಈ ಉದ್ದಮ್ಮದೇವಿಯ ಕ್ಷೇತ್ರವು ಇಂದು ಸಾವಿರಾರು ಭಕ್ತರನ್ನು ಆಕರ್ಷಿಸುವ ಮುಕ್ತಿ ಮಂದಿರವಾಗಿ ಬೆಳೆದು ನಿಂತಿದೆ. ತಾಯಿ ಉದ್ದಮ್ಮದೇವಿಗೆ ಜೈ.